ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಮ್ಮೆ ನಮ್ಮ ಜೊತೆ ಜರ್ನಿಗೆ ನಿಮಗೆಲ್ಲ ಸುಸ್ವಾಗತ. ಈ ಸರ್ತಿ ನಾನು ನಿಮಗೆ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಮೈಸೂರಿಗೆ ಹೋದಾಗ ಕಾಮನ್ನಾಗಿ ಪ್ಯಾಲೇಸು ಮತ್ತು ಹೊರಗಡೆ ದಸರಾ ಟೈಮಲ್ಲೆಲ್ಲ ಓಡಾಡಿ ಬಂದಿರ್ಬೋದು. ನಾನಿವತ್ತು ನಿಮಗೆ ಬೇರೆ ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿದೆ, ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗಿದೆ ಅಂತ. ಅದು ತುಂಬಾ ಚೆನ್ನಾಗಿದೆ ರೋಡು. ಅದೇ ರೂಟಿಂದನೇ ನಾವು ಹೋಗ್ತಿರೋದು. ನೋಡಿ ವೇ ಎಷ್ಟು ಸೂಪರ್ ಆಗಿದೆ ಅಂತ. ಈ ರೂಟಲ್ಲಿ ಇಲ್ಲಿ ಈ ರೀತಿಯ ಬ್ರಿಡ್ಜಸ್ ಅವಾಗವಾಗ ಸಿಗ್ತಾ ಇರುತ್ತೆ. ಸೊ ಫೈನಲಿ ನಾವು ಮೈಸೂರು ಸಿಟಿಗೆ ರೀಚ್ ಆಗಿದ್ದೀವಿ. ಈ ಸಿಟಿನಲ್ಲೇ ಇರೋವಂಥ ನಾನು ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಜಗನ್ಮೋಹನ್ ಪ್ಯಾಲೇಸ್. ಇದು ತುಂಬಾ ಚೆನ್ನಾಗಿರೋಂಥ, ಆಗಿನ ಟೈಮಲ್ಲಿ ರಾಯಲ್ ಫ್ಯಾಮಿಲೀಸ್ ಇರ್ತಾ ಇದ್ದಂಥ ಒಂದು ಪ್ಯಾಲೇಸ್ ಅದು. ಇಲ್ಲಿಗೆ ನಾವು ರೀಚ್ ಆಗಿದ್ದೀವಿ. ಇದನ್ನು ಇವಾಗ ಚಾಮರಾಜೇಂದ್ರ ಒಡೆಯರ್ ಆರ್ಟ್ ಗ್ಯಾಲರಿ ಅಂತ ಕೂಡ ಕರೀತಾರೆ. ಇವರು ಅವ್ರ ರೆಸಿಡೆನ್ಷಿಯಲ್ ಈ ಆರ್ಟ್ ಗ್ಯಾಲರಿ ಒಳಗಡೆ ತುಂಬಾ ಒಳ್ಳೆ ಪೇಂಟಿಂಗ್ಸ್ ಎಲ್ಲನೂ ನಾವು ನೋಡ್ಬೋದು. ಆದರೆ ಎಲ್ಲನೂ ವಿಡಿಯೋ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತೀವಿ. ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ, ಅದನ್ನು ಮಾತ್ರ ಇದರಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ, ರಾಜಾ ರವಿವರ್ಮ ಅವ್ರದ್ದು ಸುಮಾರಷ್ಟು ಯುನೀಕ್ ಆಗಿರುವಂಥ ಪೇಂಟಿಂಗ್ಸ್ನ ನಾವಿಲ್ಲಿ ನೋಡ್ಬೋದು. ಅದೇ ಅಲ್ಲದೆ ತುಂಬ ಫೇಮಸ್ ಆಗಿರೋ ಇಂಡಿಯನ್ ಪೇಂಟರ್ಸ್ನ ಪೇಂಟಿಂಗ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು. ಅದನ್ನೆಲ್ಲ ನೋಡಿ ಅನುಭವಿಸ್ಬೇಕಂದ್ರೆ ನಾವು ಇದನ್ನು ಒಂದ್ಸಲಿ ವಿಸಿಟ್ ಮಾಡಲೇಬೇಕು. ಆ್ಯಕ್ಚುಲಿ ಇವಾಗ ತೆಗಿತಿರೋ ಇಷ್ಟು ವಿಡಿಯೋ ಕೂಡ ತೆಗಿಯೋ ಹಾಗಿರಲಿಲ್ಲ. ನಾನು ಅದು ಫೋಟೋಸ್ ಪ್ರೊಹಿಬಿಟೆಡ್ ಅನ್ನೋದನ್ನ ನೋಡೋ ಅಷ್ಟೊತ್ತಿಗೆ ಇಷ್ಟು ವಿಡಿಯೋ ಮಾಡಿಬಿಟ್ಟಿದ್ದೆ. ಸೊ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತಾ ಇದ್ದೀನಿ. ಇದಾದಮೇಲೆ ನೋಡಿದಂಥ ಎಲ್ಲ ಪೇಂಟಿಂಗ್ಸೂ ಅದ್ಭುತ. ಅದನ್ನು ನೋಡಬೇಕಂದ್ರೆ ಇಲ್ಲಿಗೆ ಖಂಡಿತ ಬರಲೇಬೇಕು. ಸೊ ಇಲ್ಲಿ ನಾವು ನೋಡಿಕೊಂಡು ನೆಕ್ಸ್ಟು ಪ್ಲೇಸ್ ಆದಂಥ ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗೋಣ. ಪಯಣ ಕಾರ್ ಮ್ಯೂಸಿಯಮ್ ಹತ್ರ ನಮ್ಮ ಕಾರ್ ಪಾರ್ಕ್ ಮಾಡಿ ಪಾರ್ಕಿಂಗಿಂದ ನಾವು ಮ್ಯೂಸಿಯಮ್ ಹತ್ರ ಹೋಗ್ತಿದ್ದೀವಿ. ಮ್ಯೂಸಿಯಮ್ ನೋಡಿ ಯಾವ ರೀತಿ ಇದೆ ಡಿಸೈನ್ ಮಾಡಿರೋದು. ಟೈರನ್ನೇ ಆಕಾಶಕ್ಕೆ ಸೆಟ್ ಮಾಡಿದ್ದಾರೇನೋ ಅನ್ನೋ ಥರ ಇದು ಬಿಲ್ಡಿಂಗ್ನ ಡಿಸೈನ್ ಮಾಡಿದ್ದಾರೆ. ಸೊ ಈ ಕಾರ್ ಮ್ಯೂಸಿಯಮ್ ಏನಿದೆ, ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಎಂಡ್ ಆಗೋ ಪ್ಲೇಸಲ್ಲಿದೆ. ಬ್ರಹ್ಮಪುರ ಅಂತ ಪ್ಲೇಸ್ ಅದು. ಇದು ಬಂದು ಆಪೋಸಿಟ್ ಟು ಭಾರತ್ ಬೆಂಜ್ಗೆ ಆಪೋಸಿಟ್ ಇದೆ. ಮಂಡ್ಯ ರೂರಲ್ ಬರುತ್ತೆ ಇದು. ಆಮೇಲೆ ಶ್ರೀರಂಗಪಟ್ಟಣ ಹತ್ರ, ಆ್ಯಕ್ಚುಲಿ ಇದು ಶ್ರೀರಂಗಪಟ್ಟಣಗೆ ಸೇರಿರೋವಂಥದ್ದು. ಮೈಸೂರಿಗೆ ರೀಚ್ ಆಗೋಕ್ಕೆ ಮೊದಲೇ ಇದು ಸಿಗುತ್ತೆ. ಸೊ ಮೈಸೂರಿಗೆ ಹೋಗೋದಕ್ಕೆ ಮೊದಲೇ ಇದು ನೋಡಿಕೊಂಡು ಮತ್ತೆ ಹೋಗ್ಬೋದು. ಈ ಮ್ಯೂಸಿಯಮ್ ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಪರ್ ಪರ್ಸನ್ ಇಲ್ಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದು ಟಿಕೆಟ್ ತೊಗೊಂಡು ನಾವು ಎಂಟ್ರಿ ಆಗ್ಬೋದು. ಇದು ಫಸ್ಟ್ ಬರ್ತಾ ಇದ್ದಂಗೆ ನೋಡಿ, ವೀರೇಂದ್ರ ಹೆಗ್ಡೆ ಅವ್ರದ್ದು ಕಾರು, ಅವ್ರು ಯೂಸ್ ಮಾಡಿರೋ ಕಾರನ್ನೇ ಇಲ್ಲಿ ಮೊದಲಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮ್ಯೂಸಿಯಮ್ ಮೇಂಟೆನೆನ್ಸ್ ಎಲ್ಲನೂ ಮಾಡ್ತಿರೋದು ಕೂಡ ವೀರೇಂದ್ರ ಹೆಗ್ಡೆ ಅವರೇನೆ ಅಂತ ಇಲ್ಲಿ ಬೋರ್ಡ್ಸಲ್ಲಿ ನಾವು ನೋಡ್ಬೋದು. ಇಲ್ಲಿ ವಿಂಟೇಜ್ ಕಾರ್ಸ್ ಅಷ್ಟೇ ಅಲ್ಲದೆ ಇಲ್ಲಿ ನಾವು 2 ವೀಲರ್ಸ್ ನೋಡ್ಬೋದು, ಆ್ಯಂಡ್ ಕಾರ್ಟ್ಸ್ ನೋಡ್ಬೋದು, ಟ್ರಕ್ಸ್ ನೋಡ್ಬೋದು. ಇಂಡಿಯನ್ ಲಾರ್ಜೆಸ್ಟ್ ಕಾರ್ ಮ್ಯೂಸಿಯಮ್ ಅಂತ ಕೂಡ ಇದು ಫೇಮಸ್ ಆಗಿದೆ. ಸೊ ನಾವು ಇಲ್ಲಿ ಸುಮಾರು ಟೈಪ್ ಆಫ್ ಹಳೆ ವೆಹಿಕಲ್ಸ್ಗಳನ್ನು ಎಲ್ಲ ಇಲ್ಲಿ ನಾವು ನೋಡ್ಬೋದು. ಫಸ್ಟ್ ಗಾಡಿಗಳು ಅಂದರೆ ಜಟ್ಕಾ ಬಂಡಿಗಳು. ನೋಡಿ, ಜಟ್ಕಾ ಬಂಡಿಗಳು ಇದೆ ಒಂದಷ್ಟು. ಇಲ್ಲೊಂದು ಸೂಪರಾಗಿರೋ ಕಾರ್ ಇದೆ ನೋಡಿ, ಚಾಕ್ಲೇಟ್ ಥರ ಕಾಣಿಸ್ತಿದೆ. ಇದು ಸೂಪರಾಗಿರೋ ಕಾರು. ಆ್ಯಂಡ್ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಒಂದು ಕಾರ್ ಇತ್ತು. ಇದಂತೂ ಮಾಸ್ಟರ್ ಪೀಸ್ ಥರ ಸಪ್ರೇಟಾಗಿ ಚೆನ್ನಾಗಿ ಅರೇಂಜ್ ಮಾಡಿತ್ತು. ನೆಕ್ಸ್ಟ್ ಇದು ಬಂದು ನೋಡಿ, ಗಾಂಧಿ ಯೂಸ್ ಮಾಡಿದ್ದಂಥ ಕಾರ್ ಇದು, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ನೆಕ್ಸ್ಟು ಇದು 2 ವೀಲರ್ಸ್ಗಳ ಲೈನು. ಸೊ ಇಲ್ಲಿ 2 ವೀಲರ್ಸ್, ಹಳೆ 2 ವೀಲರ್ಸ್ಗಳು ಕೂಡ ನಾವು ನೋಡ್ಬೋದು.
ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಕಾರ್ ನೋಡಿದ್ರಲ್ಲ ಅದೇ ಥರ ಇದು ಸ್ಕೂಟರೂ ಇದೆ ನೋಡಿ. ಈ ಕಾರು ಅಷ್ಟೇ ತುಂಬ ಯೂನಿಕ್ ಆಗಿದ್ದು, ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ವಿಂಟೇಜಸ್ ಕಾರ್ಗಳನ್ನ ನಾವಿಲ್ಲಿ ನೋಡ್ಬೋದು. ಒಂದು ಫ್ಲೋರ್ ಅಲ್ಲದೆ ಇನ್ನೂ ಒಂದು ಫ್ಲೋರು ಗ್ರೌಂಡ್ ಫ್ಲೋರ್ಗೆ ಹೋದ್ರೂ ಅಲ್ಲೂ ಸುಮಾರಷ್ಟು ವೆರೈಟೀಸ್ ಆಫ್ ಕಾರ್ಸು ಟ್ರಕ್ಸು ಕೂಡ ನಾವಿಲ್ಲಿ ಕೆಳಗಡೆ ಹೋಗ್ತಾ ನೋಡ್ಬೋದು. ವೆಹಿಕಲ್ಸ್ ಅಲ್ಲದೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಫುಲ್ಲು ಸರ್ಕಲ್ ಆಗಿರೋ ಥರನೇ ಕನ್ಸ್ಟ್ರಕ್ಷನ್ ಇದೆ. ಅದೇ ರೀತಿ ಈ ಸ್ಟೆಪ್ಸ್ ಕೂಡ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಇದನ್ನು ಪಾಸ್ ಮಾಡ್ಕೊಂಡು ಹೋದರೆ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೋದು. ಇಲ್ಲಿ ನೋಡಿ, ಇವಾಗ ಇನ್ನೊಂದು ಯುನೀಕ್ ಆಗಿರೋ ಸೂಪರ್ ಆಗಿರೋ ಕಾರ್ ತೋರಿಸ್ತೀನಿ. ಫುಲ್ ರೆಡ್ಡಿಶ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಗ್ರೇ. ಡೈರೆಕ್ಟ್ ಅದೇ ಪ್ಲೇಸ್ ಹತ್ರ ಬಂದಿದ್ದೀವಿ. ಸೊ ಫುಲ್ಲು ಕೆಳಗಡೆ ಗ್ರೌಂಡು ನೋಡಿ, ಫುಲ್ಲು ಸರ್ಕಲಾಗಿ ಎಲ್ಲ ಕಡೆನೂ ಮತ್ತು ಕಾರ್ಗಳು ಟ್ರಕ್ಗಳು ನೋಡ್ಬೋದು ನಾವಿಲ್ಲಿ. ಇದು ಬಂದು ನೋಡಿ ವೈಟ್ ಕಾರು, ಸರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿರೋಂಥ ಕಾರ್ ಇದು. ನೆಕ್ಸ್ಟು ಎಲ್ಲ ಟ್ರಕ್ಸೇ ಜಾಸ್ತಿ. ಈ ಕಾರ್ ನೋಡಿ ತುಂಬಾ ಯೂನಿಕ್ ಆಗಿದೆ. ಒಂದು ವುಡ್ಡಲ್ಲೇ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ದಂಗೆ ನನಗೆ ಅನಿಸ್ತಿದೆ ನೋಡಿ. ಎಲ್ಲೋ ಕಾರ್ ಇಲ್ಲಿಂದ ಹೋಗ್ತಾ ಇದ್ದಂಗೆ ಆ ಕಾರ್ನ ಎಲ್ಲನೂ ಪಾರ್ಟ್ಸ್ನೆಲ್ಲ ಡಿವೈಡ್ ಮಾಡಿ ಒಂದು ಆರ್ಟ್ ವರ್ಕ್ ಥರ ಇದನ್ನು ಹ್ಯಾಂಗ್ ಮಾಡಿ ಅದೇ ಒಂದು ಫೋಟೋಶೂಟ್ ಥರ ವರ್ಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಂದು ರೌಂಡು ಇಲ್ಲಿ ಫೋಟೋಶೂಟ್ ಮಾಡಿಕೊಂಡು ನಾವು ಇದೇ ಪ್ಲೇಸ್ನಲ್ಲೇ ಇನ್ನೊಂದು ಮ್ಯೂಸಿಯಮ್ ಇದೆ. ಆ ಮ್ಯೂಸಿಯಮ್ಮು ನೋಡೋಕ್ಕೆ ಹೋಗೋಣ ಬನ್ನಿ. ಇದೇ ನೋಡಿ ಮಂಜೂಷಾ ಮ್ಯೂಸಿಯಂ. ಇಷ್ಟೊತ್ತು ನಾವು ವೆಹಿಕಲ್ಸ್ನ ಮ್ಯೂಸಿಯಂ ನೋಡಿದ್ರಲ್ಲ, ಅದೇ ಬಿಲ್ಡಿಂಗಲ್ಲೇ ಒಂದು ಪಾರ್ಟು ಹಳೆ ವಸ್ತುಗಳ ಹಳೆ ವಿಗ್ರಹಗಳಾಗಿರ್ಬೋದು, ಹಿತ್ತಾಳೆ ಸಾಮಾನಾಗಿರ್ಬೋದು, ವುಡನ್ ಆರ್ಟ್ ವರ್ಕ್ಸ್ ಇರ್ಬೋದು, ಎಲ್ಲವನ್ನು ಪೇಂಟಿಂಗ್ಸ್ ಕೂಡ ನಾನು ಇಲ್ಲಿ ನೋಡಿದೆ, ಹಳೆ ಪೇಂಟಿಂಗ್ಸು. ಸೊ ಎಲ್ಲ ಹಳೆ ವಸ್ತುಗಳನ್ನೆಲ್ಲ ಇಲ್ಲಿ ಒಂದು ಚೆನ್ನಾಗಿ ಅರೇಂಜ್ ಮಾಡಿ ಇದು ಒಂದು ಚಿಕ್ಕ ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ ನೋಡಿ. ಮುಖವಾಡಗಳು ಆವಾಗ ಯೂಸ್ ಮಾಡ್ತಾ ಇದ್ದಂಥ ಮುಖವಾಡಗಳನ್ನ ಇಲ್ಲಿ ನಾವು ನೋಡ್ಬೋದು. ವೆರೈಟಿ ಆಫ್ ತಟ್ಟೆಗಳು, ಪೇಂಟಿಂಗ್ಗಳು, ಸುಮಾರು ನಾವು ಕೌಂಟ್ ಮಾಡೋಕ್ಕೆ ಆಗಲ್ಲ ಅಷ್ಟು ರೀತಿಯ ವೆರೈಟೀಸ್ ಆಫ್ ನೋಡಿ. ಇದೆಲ್ಲ ವುಡನ್ ಡಾಲ್ಸು. ತಿಜೋರಿ ಇದೆ ನೋಡಿ, ತುಂಬ ಹಳೆಯ ತಿಜೋರಿ, ಪ್ಲ್ಯಾಂಟರ್ಸ್ಗಳು, ವಿಗ್ರಹಗಳು, ಹಳೆ ಗನ್ಸ್ಗಳು, ವೆಪನ್ಸ್ಗಳು, ಆಮೇಲೆ ಸೌಟುಗಳು ಎಲ್ಲನೂ ಅಡುಗೆಗೆ ಯೂಸ್ ಮಾಡುವಂಥ ಸುಮಾರು ಟೈಪ್ ಆಫ್ ಪಾತ್ರೆಗಳು ಎಲ್ಲನೂ ನಾವಿಲ್ಲಿ ನೋಡ್ಬೋದು. ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಸೌಟುಗಳೆಲ್ಲ ನೋಡಿ, ಅದು ಕೂಡ ವೆಪನ್ಸ್ಗಳ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ವಿಶೇಷವಾಗಿ ನಾನು ಗಮನಿಸಿದ್ದೇನೆಂದರೆ, ನಾವೆಲ್ಲೂ ನೋಡದೇ ಇರೋಂಥ ವಿಗ್ರಹಗಳನ್ನೆಲ್ಲ ಇಲ್ಲಿ ನಾನು ನೋಡಿದೆ ನೋಡಿ. ಈ ರೀತಿಯ ವಿಗ್ರಹಗಳು. ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ಊಟ ಮಾಡಬೇಕಲ್ವಾ. ಸೊ ಮೈಸೂರಿನಲ್ಲಿ 6 ಹೋಟೆಲ್ ದೊಣ್ಣೆ ಬಿರಿಯಾನಿ ತಿಂದ್ಕೊಂಡು, ಚಿಕನ್ ಕಬಾಬ್ ತಿಂದ್ಕೊಂಡು ನಾವು ಹೊರಡೋಕ್ಕೆ ಮೊದಲು ಮೈಸೂರವರೆಗೂ ಬಂದು ನದಿ ನೋಡದೆ ಹೋಗೋದು ಹೇಗೆ ಹೇಳಿ. ಅದಕ್ಕೆ ಇಲ್ಲೊಂದು ಊರ ಹತ್ರ ನದಿ ಹರಿಯೋ ಪ್ಲೇಸಿಗೆ ಬಂದು ನಾವು ನದಿ ವಿಸಿಟ್ ಮಾಡಿಕೊಂಡು ಹೊರಟ್ವಿ. ನದಿ ನೋಡಿ ಹರಿತಾ ಇರೋದು ಏನು ಸಖತ್ತಾಗಿ ಹರಿತಿದೆ. ಆ ನದಿಗೆ ಮಧ್ಯದಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆ ಕನ್ಸ್ಟ್ರಕ್ಷನ್ ಮಧ್ಯದಲ್ಲಿ ನಾವು ಓಡಾಡ್ಕೊಂಡು ಬಂದಿದ್ದಾಯಿತು. ವೆದರ್ ಅಂತೂ ಸಖತ್ತಾಗಿತ್ತು. ಮಳೆ ಇನ್ನೇನು ಬರುತ್ತೇನೋ ಅನ್ನೋ ಅಷ್ಟು ಮೋಡಗಳೆಲ್ಲ ನೋಡಿ ತುಂಬಾ ಕವರ್ ಆಗಿತ್ತು. ತುಂಬಾ ನೋಡೋಕ್ಕೆ ಅಷ್ಟೇ ಚೆನ್ನಾಗಿತ್ತು. ಮೈಸೂರು ಯಾಕೆ ನಮಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಇದೇ ಕಾರಣ. ಒಂದು ಸಲ ನಾವು ಬಂದು ಹೋದ್ಮೇಲೆ ಕಂಡಂಥ ದೃಶ್ಯ ಸೇಮ್ ನಮ್ಗೆ ಮತ್ತೆ ಇನ್ನೊಂದ್ಸಲ ಏನು ಕಾಣಲ್ಲ. ಪ್ರತಿಯೊಂದು ಸಲಿನೂ ಹೊಸದಾಗೇ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಾವು ಮೈಸೂರನ್ನ ತುಂಬ ಇಷ್ಟಪಡ್ತೀವಿ. ನಮ್ಮ ಪಯಣ ಹೀಗೆ ಮುಂದುವರಿಸ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.